ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಶಿಲ್ಪಾ ಭಟ್, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ. ಇವತ್ತು ನಾವು ನವಜಾತ ಶಿಶುಗಳ ಚರ್ಮದ ಆರೈಕೆ, ಚಿಕ್ಕ ಮಕ್ಕಳು ಈಗ ತಾನೇ ಹುಟ್ಟಿದ ಮಕ್ಕಳ ಚರ್ಮದ ಆರೈಕೆನ ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸಣ್ಣ ಮಕ್ಕಳ ಚರ್ಮದ ಆರೈಕೆ ನಾವು ಯಾವ ಹವಾಮಾನದಲ್ಲಿ ಮಾಡ್ತಾ ಇದ್ದೀವಿ, ಮಗು ಯಾವ ಟೈಮಲ್ಲಿ ಹುಟ್ಟಿದೆ, ಹಾಗೂ ಅದು ಯಾವ ಭಾಗದಲ್ಲಿ ಹುಟ್ಟಿದೆ, ದೇಶದ ಯಾವ ಭಾಗದಲ್ಲಿ ಇದೆ, ತುಂಬಾ ಹ್ಯೂಮಿಡಿಟಿ ಇರುವಂತಹ ಕೋಸ್ಟಲ್ ಏರಿಯಾದಲ್ಲಿ ಇದೆಯಾ ಅಥವಾ ಹಿಲ್ಲಿ ಏರಿಯಾದಲ್ಲಿ ಇದೆಯಾ, ಇಂಥದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅದ್ರ ಪ್ರಕಾರ ನಮ್ಮ ಲೋಕಲ್ ಟ್ರೆಡಿಷನ್ಸ್ ಕೂಡ ಡೆವಲಪ್ ಆಗಿರುತ್ತೆ. ನಾವು ಅದನ್ನ ಗೌರವಿಸ್ಕೊಂಡು ಅದು ಕೂಡ ಒಂದು ಸೈಂಟಿಫಿಕ್ ಬೇಸಿಸ್ನ ಹೊಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರನೇ ನಮ್ಮ ಚರ್ಮದ ಆರೈಕೆನ ಮಾಡ್ಬೇಕಾಗತ್ತೆ. ಈಗ ಸಣ್ಣ ಮಕ್ಕಳ ಚರ್ಮ, ಈಗ ತಾನೇ ಹುಟ್ಟಿದ ಮಗುವಿನ ಚರ್ಮ ಅಡಲ್ಟ್ ಸ್ಕಿನ್ಗಿಂತ ತುಂಬಾ ವಿಭಿನ್ನವಾಗಿರುತ್ತೆ. ತುಂಬಾ ತೆಳುವಾಗಿದ್ದು ಸ್ಕಿನ್ ಬ್ಯಾರಿಯರ್ ಫುಲ್ ಡೆವಲಪ್ ಆಗಿರಲ್ಲ. ಅದರಿಂದಾಗಿ ಟ್ರಾನ್ಸ್ ಎಪಿಡರ್ಮಲ್ ವಾಟರ್ ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಬೇಬಿಯ ಚರ್ಮದಿಂದ ನೀರಿನ ಅಂಶ ಆಚೆ ಹೋಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೂ ಪರ್ಮಿಯಬಿಲಿಟಿ ಅಥವಾ ಚರ್ಮ ಬೇರೆ ವಸ್ತುಗಳಿಗೆ ಬೇಗ ಒಳಗ್ ಹೋಗ್ಲಿಕ್ಕೆ ಅವಕಾಶ ಕೊಡುತ್ತೆ. ಹಾಗಾಗಿ ಈ ನವಜಾತ ಶಿಶುಗಳ ಚರ್ಮನ ವಿಶೇಷವಾದ ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ. ಮಗು ಹುಟ್ಟಿದ ತಕ್ಷಣ ಮಗುವಿನ ಚರ್ಮದ ಮೇಲೆ ವರ್ನಿಕ್ಸ್ ಕೇಸಿಯೋಸಾ ಅಂತ ಹೇಳ್ತೀವಿ. ಒಂದ್ ರೀತಿಯ ಹೊಟ್ಟು ತರ ಅಥವಾ ಒಂದು ಪದರ ಇರುತ್ತೆ. ಅದು ನಿಧಾನಕ್ಕೆ 3-4 ದಿನದಲ್ಲಿ ಬರ್ತಾ ಹೋಗುತ್ತೆ. ಮಗು 9 ತಿಂಗಳು ಆಗಿ ಹುಟ್ಟಿದ್ರೆ ತಕ್ಷಣ ಮಗುಗೆ ಸ್ನಾನ ಮಾಡಿಸುವಂತ ಪದ್ಧತಿ ಹಲವಾರು ಕಡೆ ಇದೆ. ಉಗುರು ಬೆಚ್ಚಗಿನ ನೀರಿನಲ್ಲಿ ಕ್ವಿಕ್ ಆಗಿ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಮೈ ಒರೆಸಿ ಒಂದು ಮಾಯಿಶ್ಚರೈಸರ್ ಅಥವಾ ಎಣ್ಣೆನೋ ಹಚ್ಚುವಂತ ಪದ್ಧತಿ. ಆದ್ರೆ ಪ್ರೀ ಟರ್ಮ್ ಬೇಬೀಸ್ ಇದ್ರೆ ಹೆಚ್ಚಿನ ಟೈಮ್ NICU ಅವಶ್ಯಕತೆ ಅಥವಾ ಬೇಬಿಗೆ ಎಕ್ಸ್ಟ್ರಾ ಕೇರ್ ಕೊಡುವಂತ ಟೈಮಲ್ಲಿ ನಾವು ತಕ್ಷಣ ಸ್ನಾನ ಮಾಡೋದನ್ನ ಅಡ್ವೈಸ್ ಮಾಡೋದಿಲ್ಲ. ಅವಾಗ ನೀವೇನ್ ಮಾಡ್ಬೋದು, ಒಂದು ಲೈಟ್ ಆಗಿ ಮಗುನ ಸಾಫ್ಟ್ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಅದ್ರ ನಂತರ ಮಗುಗೆ ಎಣ್ಣೆ ಅಥವಾ ಒಂದು ಮಾಯಿಶ್ಚರೈಸರ್ನ, ಸೇಫ್ ಆಗಿರುವಂತ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಲಾಗತ್ತೆ. ಮಗುವಿನ ಮೊದಲನ ಸ್ನಾನದ ನಂತರ ಮಗುವಿನ ಚರ್ಮದಲ್ಲಿ ಆಕ್ಚುಲಿ ನಾರ್ಮಲ್ ಸ್ಕಿನ್ ಫ್ಲೋರಾ ಅಥವಾ ಹೆಲ್ದಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗತ್ತೆ. ಇದು ಫಸ್ಟ್ ಕಾಂಟ್ಯಾಕ್ಟ್ ಮಗುದು ತಾಯಿದಾಗಿರ್ಬೇಕು. ತಾಯಿಯ ಶರೀರದಲ್ಲಿ ಏನು ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಇರುತ್ತೋ ಅದೇ ಮಗುವಿನ ಚರ್ಮದ ಮೇಲೆ ಕೂಡ ಬೆಳವಣಿಗೆ ಆಗ್ಬೇಕು. ಅದೇ ಹೆಲ್ದಿ. ತಾಯಿಯ ಸ್ಕಿನ್ ಮೇಲೆ ಆಗ್ಬೋದು, ವೆಜೈನಾದಲ್ಲಿಂದ ಆಗ್ಬೋದು ಅಥವಾ ಬಾಯಿಂದ ಆಗ್ಬೋದು, ಹೆಲ್ದಿ ಬ್ಯಾಕ್ಟೀರಿಯಾಗಳ ಟ್ರಾನ್ಸ್ಫರ್ ಆಗತ್ತೆ. ಫಸ್ಟ್ 12 ದಿನ ನಮ್ಮಲ್ಲಿ ಎಲ್ಲ ಮಕ್ಕಳನ್ನ ಯಾರ್ಯಾರು ಮುಟ್ಟೋದಿಲ್ಲ. ಮಗು ಮತ್ತೆ ತಾಯಿ ಇಬ್ರು ಒಂದು ಸಪರೇಟ್ ಆಗಿಟ್ಟಿರ್ತಾರೆ. ಯಾರಂದ್ರೆ ಅವರು ಮುಟ್ಟೋದಿಲ್ಲ. ಯಾಕೆ ಅಂದ್ರೆ ಈ ಸಮಯದಲ್ಲಿ ಮಗುವಿನ ಚರ್ಮ ಬೆಳವಣಿಗೆ ಆಗೋದ್ರ ಜೊತೆ ಮಗುವಿನ ಸ್ಕಿನ್ ಅಲ್ಲಿ ನಾರ್ಮಲ್ ಆಗಿ ಇರುವಂತಹ ಬ್ಯಾಕ್ಟೀರಿಯಲ್ ಫ್ಲೋರಾ ಕೂಡ ಡೆವಲಪ್ ಆಗ್ತಾ ಇರುತ್ತೆ. ಅದು ಹೆಲ್ದಿಯಾಗಿ ಡೆವಲಪ್ ಆಗ್ಬೇಕಂದ್ರೆ ಅದಕ್ಕೆ ತಾಯಿಯ ಚರ್ಮದ ಕಾಂಟ್ಯಾಕ್ಟ್ ಅವಶ್ಯಕತೆ ಇದೆ. ಮಗು ಹುಟ್ಟಿದ ತಕ್ಷಣ ಸಂತೋಷಕ್ಕೆ ಆಸ್ಪತ್ರೆಗೆ ಹೋಗಿ ನೋಡುವಂತ ಪದ್ಧತಿ ಕೆಲವರಲ್ಲಿ ಇದೆ. ಆಸ್ಪತ್ರೆಗೆ ಹೋಗಿ ಮಗುನ್ ಭೇಟಿ ಮಾಡಿ, ತಾಯಿನ ಭೇಟಿ ಮಾಡಿ, ಈ ತರ ಮಾಡಿದಾಗ ನಮ್ಮ ಶರೀರದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಮಗುವಿಗೆ ಮತ್ತೆ ತಾಯಿಗೆ ಟ್ರಾನ್ಸ್ಫರ್ ಆಗ್ಬೋದು. ಇದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. 12 ದಿನದವರೆಗೂ ತಾಯಿ ಮಗುನ ಮುಟ್ಟೋದಕ್ಕೆ ಹೋಗ್ಬೇಡಿ, ಬೇರೆಯವರು, ಹೊರಗಿನವರು. ಮಗುನ್ ಮುದ್ದು ಮಾಡೋದು, ಮುತ್ತು ಕೊಡುವಂಥದ್ದು, ಇಂಥದನ್ನೆಲ್ಲ ಅವಾಯ್ಡ್ ಮಾಡಿ. ನಿಮ್ಗೆ ಎಷ್ಟೇ ಪ್ರೀತಿ ಇದ್ರೂ ಕೂಡ ನಮ್ಮ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾ ಅದು ನಮ್ಮ ಶರೀರಕ್ಕೆ ಹೆಲ್ದಿ ಇರ್ಬೋದು, ಆದ್ರೆ ಮಗುವಿಗೆ ಇನ್ಫೆಕ್ಷನ್ ಆಗ್ಬೋದು. ಹಾಗಾಗಿ ದಯವಿಟ್ಟು ಮಗುಗೆ ಕಿಸ್ ಮಾಡಬೇಡಿ. ದಿನನಿತ್ಯ ಮಗುವಿಗೆ ಒಂದು ಬೆಚ್ಚಗಿನ ನೀರಿನ ಸ್ನಾನ ಮಾಡ್ಬಿಟ್ಟು, ಸ್ನಾನ ಆದ್ಮೇಲೆ ಮಗುವಿಗೆ ಒಂದು ಮಾಯಿಶ್ಚರೈಸರ್ ಹಚ್ಚೋದನ್ನ ಅಡ್ವೈಸ್ ಮಾಡ್ತೀವಿ. ಸ್ನಾನಕ್ಕಿಂತ ಮುಂಚೆ ಒಂದು ಒಳ್ಳೆ ಮಸಾಜು, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಕ್ಕಳನ್ನ ಕಾಲ್ ಮೇಲೆ ಹಾಕೊಂಡು ತುಂಬಾ ಸುಂದರವಾಗಿ ದಿನಕ್ಕೆ 2 ಬಾರಿ ಎಣ್ಣೆ ಹಚ್ಚಿ ಮಸಾಜ್ ಕೊಡ್ತಾ ಇದ್ರು. ಮಗುವಿಗೆ ಮಲ್ಗಿ ಎಷ್ಟು ಮೈಕೈ ನೋವಿದೆಯೋ ಅಂತ ಹೇಳಿ ಚಂದ ಮಾಡಿ ಎಕ್ಸಸೈಸ್ ಮಾಡಿ ಆಮೇಲೆ ಮಕ್ಕಳನ್ನ ಸ್ನಾನ ಮಾಡಿಸ್ತಾ ಇದ್ರು. ಇದು ತುಂಬಾ ಹೆಲ್ದಿ ಹ್ಯಾಬಿಟ್. ಮಕ್ಕಳಿಗೆ ಒಂದು ಒಳ್ಳೆ ಎಣ್ಣೆ ಮಸಾಜ್ ಕೊಡೋದ್ರಿಂದ ಮಕ್ಕಳ ಚರ್ಮದಲ್ಲಿರುವಂತಹ ನರ್ವ್ ಎಂಡಿಂಗ್ಸ್ಗೆ ಒಳ್ಳೆಯ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಸಿಗುತ್ತೆ. ಆ ಮಕ್ಕಳಿಗೆ ಒಂದು ಬಾಂಧವ್ಯ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ಆ ಚರ್ಮದ ಬ್ಯಾರಿಯರ್ ಕೂಡ ಡೆವಲಪ್ ಆಗುತ್ತೆ. ಮಸಾಜ್ ಆದ್ಮೇಲೆ ಮಗುನ್ ಕರ್ಕೊಂಡು ಹೋಗಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಸೋರು. ನಾನ್ ಕಿರ್ಚ್ಕೋತಾ ಇದ್ದೆ, ನನ್ ಮಗು ಬಿಸಿನೀರ್ ಸ್ನಾನ ಬೇಡವೇ ಬೇಡ, ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಅಂತ. ದಯವಿಟ್ಟು ನಿಮ್ಮ ಹವಾಮಾನ ಯಾವ ತರ ಇದೆ, ನೀವು ಕೋಸ್ಟಲ್ ಏರಿಯಾದಲ್ಲಿದ್ರೆ, ಬಿಸಿ ಇರುವಂತ ಶಾಖ ಇರುವಂತ ಜಾಗದಲ್ಲಿದ್ರೆ ಬಿಸಿ ನೀರಂತೂ ದಯವಿಟ್ಟು ಅವಾಯ್ಡ್ ಮಾಡಿ. ಇನ್ಫ್ಯಾಕ್ಟ್ ಯಾವುದೇ ಹವಾಮಾನದಲ್ಲಿನೂ ನಮ್ಮ ಬಾಡಿ ಟೆಂಪರೇಚರ್ಗಿಂತ ಸ್ವಲ್ಪ 1 ಡಿಗ್ರಿ ಜಾಸ್ತಿ ಇರುವಂತಹ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಸಾಕಾಗತ್ತೆ. ಸ್ನಾನ
ಕ್ವಿಕ್ ಆಗಿರ್ಲಿ. ತುಂಬಾ ಹೊತ್ತು ಸ್ನಾನ ಮಾಡಿಸೋದ್ರಿಂದ ಮಗುವಿನ ಚರ್ಮದಿಂದ ನೀರ್ ಲಾಸ್ ಆಗ್ಬೋದು, ಮಗುವಿನ ಚರ್ಮ ಡಿಹೈಡ್ರೇಟ್ ಆಗ್ಬೋದು. ಹಾಗಾಗಿ ಫಾಸ್ಟ್ ಆಗಿ ಸ್ನಾನ ಮಾಡಿಸ್ಬಿಟ್ಟು ಟಬ್ ಬಾತ್ ಇರ್ಲಿ ಅಥವಾ ಕಾಲ್ ಮೇಲೆ ಹಾಕೊಂಡು ಸ್ನಾನ ಮಾಡಿಸುವಂತ ಪದ್ಧತಿ ಇರ್ಲಿ, ಹೇಗೆ ಇರ್ಲಿ ನಿಮ್ಮ ಟ್ರೆಡಿಷನ್ ಹೇಗಿದೆಯೋ ಮಾಡಿಸ್ಬೋದು. ಆದ್ರೆ ತುಂಬಾ ಹೊತ್ತು ಸ್ನಾನ ಮಾಡಿಸ್ತೇನೆ. ಸ್ನಾನ ಆದ್ಮೇಲೆ ಒಂದು ಸಾಫ್ಟ್ ಆಗಿರುವಂತ ಮಸ್ಲಿನ್ ಬಟ್ಟೆ ಅಥವಾ ನಮ್ ಕಡೆ ಅಂಗೋಸ್ತ್ರ ಪಂಚೆ ಅಂತ ತುಂಬಾ ತೆಳುವಾದ ಕಾಟನ್ ಪಂಚೆಯಲ್ಲಿ ಮಗುವನ್ನ ಸುತ್ತಿ ಅದನ್ನ ಚಂದ ಮಾಡಿ ರ್ಯಾಪ್ ಮಾಡಿ, ಇನ್ಫ್ಯಾಕ್ಟ್ ತಲೆನ ಕೂಡ ರ್ಯಾಪ್ ಮಾಡಿ ಮಗುವನ್ನ ರೂಮಿಗೆ ಕರ್ಕೊಂಡ್ ಬರೋವಂತ ಪದ್ಧತಿ. ಎಷ್ಟು ಸುಂದರವಾಗಿರುತ್ತೆ ಇದು. ಸೊ ಮಗುನ್ ರೂಮಿಗೆ ಕರ್ಕೊಂಡ್ ಬಂದ್ಮೇಲೆ ಕೆಲವರು ಲೋಬಾನ ಅಥವಾ ಹೊಗೆ ಹಾಕ್ತಾರೆ. ನಾವು ಅದನ್ನ ಅಡ್ವೈಸ್ ಮಾಡೋದಿಲ್ಲ, ಯಾಕೆಂದ್ರೆ ಮಗುಗೆ ಉಸಿರಾಟದ ತೊಂದರೆಗಳಾಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಫ್ಯಾಮಿಲಿಯಲ್ಲಿ ಆಸ್ತಮಾ ಇದ್ದವ್ರಂತೂ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಮಗುವನ್ನ ಸರಿಯಾಗಿ ಒರೆಸಿದ್ಮೇಲೆ ಹೆಚ್ಚಿನ ಜನ ಚೆನ್ನಾಗಿ ಮಾಯಿಶ್ಚರೈಸರ್ ಹಚ್ತಾರೆ ಅಥವಾ ಒಂದು ಬೇಬಿ ಲೋಷನ್ ಹಚ್ತಾರೆ. ಇದು ಒಂದು ಒಳ್ಳೆ ಹ್ಯಾಬಿಟ್. ಸೊ ಈ ಬೇಬಿ ಲೋಷನ್ಗಳಲ್ಲಿ ಸ್ಮೆಲ್ ಇಲ್ಲದೆ ಇರಲಿ, ಫ್ರೇಗ್ರೆನ್ಸ್ ಇಲ್ಲದೆ ಇರುವಂತ ಒಂದು ಒಳ್ಳೆಯ ಮಾಯಿಶ್ಚರೈಸಿಂಗ್ ಲೋಷನ್ ನ ಮಗುವಿನ ಚರ್ಮಕ್ಕೆ ಅಪ್ಲೈ ಮಾಡಾದ್ಮೇಲೆ ಒಂದು ಕಾಡಿಗೆ ಹಚ್ಚೋದು. ಕೆಲವ್ರು ಏನ್ ಮಾಡ್ತಾರೆ, ಒಂದ್ ದೃಷ್ಟಿ ಬೊಟ್ಟು ಅಂತ ಸಣ್ಣದಾಗಿ ಇಡ್ತಾರೆ. ಇನ್ ಕೆಲವರು ಕಣ್ಣಿಗೆ, ಐಬ್ರೋಸ್ಗೆ ಎಲ್ಲ ಕಾಡಿಗೆ ಹಚ್ತಾರೆ. ಅದರಿಂದ ಮಗುವಿನ ಐಬ್ರೋಸ್ ಚೆನ್ನಾಗಿ ಬರುತ್ತೆ ಅಥವಾ ಕಣ್ ರೆಪ್ಪೆಗಳು ಚೆನ್ನಾಗಿ ಬೆಳೆಯುತ್ತೆ ಈ ತರ ಅನ್ಕೊಳ್ತಾರೆ. ಇದು ನಿಜವಾಗಿ ಮಿಥ್ಯೆ ಅಥವಾ ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ನೀವು ಎಕ್ಸ್ಟ್ರಾ ಕಾಡ್ಗೆ ಹಚ್ಚೋದ್ರಿಂದ ಮಗು ಐಬ್ರೋಸ್ ಚೆನ್ನಾಗಿ ಬರೋದಿಲ್ಲ. ಕಾಡ್ಗೆ ಹಚ್ಚಿ ಆಮೇಲೆ ಏನ್ ಮಾಡ್ತಾರೆ, ಹೆಚ್ಚಿನ ಜನ ಮಗುವಿಗೆ ಪೌಡರ್ ಹಾಕ್ತಾರೆ. ಸೊ ಮೈಯೆಲ್ಲ ಪೌಡರ್ ಹಾಕುವಂತ ಅಭ್ಯಾಸ ಇದೆ ಅಲ್ಲ, ಅದ್ ದಯವಿಟ್ಟು ಮಾಡಬೇಡಿ. ಏನಾಗುತ್ತೆ, ಈಗ ನಾವು ಪೌಡರ್ ಹಾಕುವಾಗ ಆ ಪೌಡರ್ ಗಾಳಿಲೆಲ್ಲ ಹಾರುತ್ತೆ. ಆ ಪೌಡರ್ನ ಮಗು ಶ್ವಾಸಕೋಶದೊಳಗೆ ಇನ್ಹೇಲ್ ಮಾಡ್ಬಿಡ್ಬೋದು. ಸೊ ಈ ಪೌಡರ್ ಇದೆ ಅಲ್ಲ, ಇದು ಬೇಸಿಕಲಿ ಜಿಂಕ್ ಆಕ್ಸೈಡು, ಮೆಗ್ನೀಷಿಯಂ ಡೈಆಕ್ಸೈಡು ಈ ಥರದ್ದಿರುತ್ತೆ, ಸ್ಟಾರ್ಚ್ ಇರುತ್ತೆ ಅದರಲ್ಲಿ. ಅದು ಶ್ವಾಸಕೋಶಕ್ಕೆ ಹೋಗೋದು ಒಳ್ಳೇದಲ್ಲ. ಹಾಗಾಗಿ ನೀವು ಪೌಡರ್ ಹಾಕ್ಲೇಬೇಕಂತ ಅನ್ಸಿದ್ರೆ ಸ್ವಲ್ಪನೇ ತಗೊಂಡು ಕಾಡಿಗೆ ಆ ಕಡೆ ಈ ಕಡೆ ಹೋಗದಂಗೆ ಲೈಟ್ ಆಗಿ ಹಚ್ಚಿದ್ರೆ ಸಾಕು. ಮಗುವಿಗೆ ದಯವಿಟ್ಟು ಪೌಡರ್ನ ಅಪ್ಲೈ ಮಾಡಬೇಡಿ. ನೆಕ್ಸ್ಟ್ ಮಗುವಿಗೆ ಹಾಕುವಂತ ಬಟ್ಟೆ ಅದು ಹೇಗಿರ್ಬೇಕು, ಅದು ಸಾಫ್ಟ್ ಆಗಿ ಒಗೆದ ಬಟ್ಟೆ ಆಗಿರ್ಬೇಕು. ಮಗುವಿನ ಬಟ್ಟೆ ಒಗೆಯುವಾಗ ನಾವು ಆದಷ್ಟು ಮೈಲ್ಡ್ ಡಿಟರ್ಜೆಂಟ್ಸ್ ನ ಉಪಯೋಗಿಸ್ಬೇಕು. ಮೈಗೆ ಹಚ್ಚೋ ಸೋಪ್ ಉಪಯೋಗಿಸ್ತಾ ಇದ್ರು ನಮ್ಮಮ್ಮ, ಐ ಥಿಂಕ್ ಅದು ಓಕೆ ಇತ್ತು. ಆದ್ರೆ ಸೋಪ್ ಅಲ್ಲಿ ಡಿಟರ್ಜೆಂಟ್ ಅಥವಾ ಹಾರ್ಶ್ ಕೆಮಿಕಲ್ಸ್ ಯಾವುದೇ ಇರ್ಕೂಡ್ದು. ಹಾಗೂ ನಾವು ಬಟ್ಟೆ ಒಗೆದ್ಮೇಲೆ ಅದರಲ್ಲಿ ಸೋಪಿನ ಅಂಶ ಉಳಿಕೂಡ್ದು. ಸರಿಯಾಗಿ ಒಣಗಿದ ಬಟ್ಟೆ, ಸಾಫ್ಟ್ ಆಗಿರುವಂತ ಬಟ್ಟೆನ ಮಗುಗ್ ಹಾಕ್ಬೇಕು. ಸೊ ಮಗುಗ್ ಹಾಕೋ ಬಟ್ಟೆ ಹವಾಮಾನಕ್ಕೆ ತಕ್ಕನಾಗಿರ್ಬೇಕು. ಚಳಿಗಾಲದಲ್ಲಿ ಬೆಚ್ಚಗೆ ಮಗುನ ಫುಲ್ ಕವರ್ ಮಾಡ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಲೂಸ್ ಆಗಿ ಗಾಳಿ ಆಡೋ ತರನೇ ಇರ್ಲಿ. ತಲೆನ ಮಾತ್ರ ಯಾವಾಗ್ಲೂ ಒಂದು ಸಾಫ್ಟ್ ಬಟ್ಟೆನಲ್ಲಿ ಕವರ್ ಮಾಡಿಟ್ಟಿರ್ಬೇಕು. ಯಾಕೆಂದ್ರೆ ಮಗುವಿನ ಬಾಡಿ ವಿಸ್ತಾರ ಇದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ತಲೆಯ ಸ್ಕಿನ್ ಜಾಸ್ತಿ ಇರುತ್ತೆ. ಹಾಗಾಗಿ ತಲೆಯಿಂದ ಹೀಟ್ ಲಾಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕ್ಯಾಪ್ ಹಾಕುವಂಥದ್ದು ಒಂದು ಒಳ್ಳೆ ಅಭ್ಯಾಸ. ಕೆಲವು ಸತಿ ತುಂಬಾ ಉಷ್ಣತೆ ಇರುವಂತ ಕಡೆ ಮಗು ಹುಟ್ಟಿದ್ರೆ ನಾವು ತುಂಬಾ ಕವರ್ ಮಾಡ್ಬಿಟ್ರೆ ಏನಾಗುತ್ತೆ, ಸೆಕೆ ಗುಳ್ಳೆಗಳು ಶುರು ಆಗ್ಬಿಡುತ್ತೆ, ಸ್ವೆಟ್ ರ್ಯಾಶಸ್ ಬಂದ್ಬಿಡುತ್ತೆ ಮಕ್ಕಳಿಗೆ. ಸೊ ಅದಾಗದಂಗೆ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರುವಂತದ್ದನ್ನ ಹಾಕ್ಬೇಕಾಗತ್ತೆ. ಹೆಚ್ಚಿನ ಜನ ಮಕ್ಕಳಿಗೆ ಹೊಸ ಬಟ್ಟೆನ ಡೈರೆಕ್ಟ್ ಆಗಿ ಹಾಕೋದಿಲ್ಲ. ಇದು ಕೂಡ ಒಂದು ಒಳ್ಳೆ ಅಭ್ಯಾಸ. ಬಟ್ಟೆನ ಹೊಸದಾಗಿ ತಂದಾಗ ವಾಶ್ ಮಾಡಿನೇ ಮಕ್ಕಳಿಗೆ ಬಳಸಬೇಕು. ಯಾಕೆಂದ್ರೆ ಬಟ್ಟೆಯಲ್ಲಿ ಫಾರ್ಮಾಲ್ಡಿಹೈಡ್ ಅಂಶ ಇರ್ಬೋದು, ಅದರಿಂದ ಮಗುಗ್ ರ್ಯಾಶ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಹುಟ್ಟಿ ಕೆಲವು ದಿನ ಮಕ್ಕಳಿಗೆ ಹಳೆ ಬಟ್ಟೆನೆ ವಾಶ್ ಮಾಡಿ ಹಾಕುವಂತ ಪದ್ಧತಿಗಳಿದೆ. ಅದು ಕೂಡ ಒಂದು ಒಳ್ಳೆ ಹ್ಯಾಬಿಟ್. ಆದ್ರೆ ಬಟ್ಟೆ ಕ್ಲೀನ್ ಆಗಿ ವಾಶ್ ಆಗಿರ್ಬೇಕು. ನೆಕ್ಸ್ಟ್ ಡೈಪರ್ ಏರಿಯಾದ ಕೇರ್. ಸೊ ಮಗುವಿನ ಮೋಷನ್ ಆದ್ಮೇಲೆ ಒಂದು ಸಾಫ್ಟ್ ಆಗಿರುವಂತ ಕ್ಲೀನ್ ಆಗಿರೋ ಮಸ್ಲಿನ್ ಕ್ಲಾತ್ ನ ತಗೊಂಡು ಒರೆಸ್ಬಹುದು. ಅದನ್ನ ಒದ್ದೆ ಮಾಡಿ ಇನ್ನೊಂದ್ಸತಿ ಒರೆಸ್ಬಹುದು. ರಫ್ ಆಗಿ ಅಥವಾ ಪ್ರೆಷರ್ ಹಾಕಿ ಒರೆಸಬಾರ್ದು. ಆ ಜಾಗ ಸ್ವಲ್ಪ ತೆಳುವಾಗಿರೋದ್ರಿಂದ ನೀವು ತುಂಬಾ ರಫ್ ಆಗಿ ಒರೆಸ್ಬಿಟ್ರೆ ರ್ಯಾಶಸ್ ಡೆವಲಪ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜೆಂಟಲ್ ಆಗಿ ಕ್ಲೀನ್ ಮಾಡಬೇಕು. ಈ ವೆಟ್ ವೈಪ್ಸ್ ನ ಉಪಯೋಗಿಸಬಹುದು, ಆದ್ರೆ ವೆಟ್ ವೈಪ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರ್ಲಿ. ಹಾಗೂ ವೆಟ್ ವೈಪ್ಸ್ ನ ಒಂದ್ ವೆಟ್ ವೈಪ್ ಅಲ್ಲಿ ನಮ್ಗೆ ಫುಲ್ ಎಲ್ಲ ಸತಿ ಆಗಲ್ಲ, 2-3 ವೆಟ್ ವೈಪ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ವೆಟ್ ವೈಪ್ಸ್ ಯೂಸ್ ಮಾಡಿದಾಗ ಗಮನ ಇರ್ಲಿ, ಫ್ರೇಗ್ರೆನ್ಸ್ ಇದ್ರೆ ಅದರಿಂದ ಅಲರ್ಜಿ ಆಗ್ತಾ ಇದ್ರೆ ಮಗುಗೆ ತುಂಬಾ ಕೇರ್ಫುಲ್ ಆಗಿ ಉಪಯೋಗಿಸ್ಕೊಳ್ಳಿ. ಬೆಸ್ಟ್ ಈಸ್ ಅ ಮಸ್ಲಿನ್ ಕ್ಲಾತ್. ವೆಟ್ ಮಾಡ್ಕೊಂಡು ಉಪಯೋಗಿಸಿ ಕ್ಲೀನ್ ಆಗಿ ಸ್ವಲ್ಪ ತೊಳೆದಾದ್ಮೇಲೆ ಗಾಳಿ ಆಡ್ಲಿಕ್ಕೆ ಬಿಡಿ. ಸ್ವಲ್ಪ ಗಾಳಿ ಆಡಿದ್ಮೇಲೆ ಒಂದು ಬ್ಯಾರಿಯರ್ ಕ್ರೀಮ್ ಸಿಗುತ್ತೆ, ಬಿಫೋರ್ ನ್ಯಾಪಿ, ಆಫ್ಟರ್ ನ್ಯಾಪಿ, ಈ ತರ ಎಲ್ಲ ಕ್ರೀಮ್ಗಳು. ಸೊ ಇವೆಲ್ಲ ಜಿಂಕ್ ಆಕ್ಸೈಡ್ ಬೇಸ್ಡ್ ಕ್ರೀಮ್ಸ್ ಇರುತ್ತೆ. ಈ ಕ್ರೀಮ್ಗಳನ್ನ ಹಚ್ಚೋದ್ರಿಂದ ಬೇಬಿಯ ಡೈಪರ್ ಏರಿಯಾ ಅದು ಬ್ಯಾರಿಯರ್ ರೀತಿ ಆಕ್ಟ್ ಮಾಡುತ್ತೆ. ಸೊ ಅದರಿಂದ ವೆಟ್ನೆಸ್ ಆಗೋದನ್ನ ತಡೆಯುತ್ತೆ. ಡೈಪರ್ನ ಸಮಯಕ್ಕೆ ಸರಿಯಾಗಿ ಚೇಂಜ್ ಮಾಡಬೇಕು.
ತುಂಬಾ ಒದ್ದೆ ಆಗಿ ಜಾಸ್ತಿ ಹೊತ್ತು ಬಿಡಬಾರ್ದು. ಸ್ವಲ್ಪ ಹೊತ್ತು ಡೈಪರ್ ಫ್ರೀ ಟೈಮ್ನ ಮಗುಗೆ ಕೊಡಬೇಕು. ಸ್ವಲ್ಪ ಗಾಳಿ ಆಡೋ ತರ ಚರ್ಮನ ಬಿಡಬೇಕಾಗತ್ತೆ. ಸೊ ಆ ಏರಿಯಾದಲ್ಲಿ ಕೂಡ ಕೊಕೊನಟ್ ಆಯಿಲು ಎಣ್ಣೆ ಹಚ್ಚೋದ್ರಿಂದ ಹೆಲ್ಪ್ ಆಗುತ್ತೆ. ಮಗು ಬೆಳೀತಾ ಬೆಳೀತಾ ಟಬ್ ಬಾತ್ ಕೊಡ್ತಾರೆ ಕೆಲವರು. ಸೊ ಟಬ್ ಬಾತ್ ಕೊಡುವಾಗ ಅದರಲ್ಲಿ ಟಾಯ್ಸ್ ಹಾಕ್ಬಿಟ್ಟು ಮಗುಗೆ ಆಟ ಆಡಕ್ ಬಿಟ್ಬಿಡ್ತಾರೆ. ತುಂಬಾ ಹೊತ್ತು ನೀರಲ್ಲಿ ಮಗು ಆಟ ಆಡೋದ್ರಿಂದ ಚರ್ಮ ತುಂಬಾ ಡ್ರೈ ಆಗತ್ತೆ. ಬಿ ಕೇರ್ಫುಲ್ ಅಬೌಟ್ ಇಟ್. ಹಾಗೆ ಮಕ್ಕಳನ್ನ ಹೊರಗಡೆ ಬಿಸಿಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಇಂಪಾರ್ಟೆಂಟು. ತುಂಬಾ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಸನ್ಸ್ಕ್ರೀನ್ ಹಚ್ಬೋದು. ಮಕ್ಕಳಿಗೆ 6 ಮಂತ್ಸ್ ನಂತರ ಫಿಸಿಕಲ್ ಸನ್ಸ್ಕ್ರೀನ್ಸ್ ನ ಅಪ್ಲೈ ಮಾಡಬಹುದು. ಮಗುವಿನ ಚರ್ಮದಲ್ಲಿ ರೆಡ್ ರ್ಯಾಷಸ್ ಆಗ್ತಾ ಇದ್ರೆ, ಊಸ್ ಆಗ್ತಾ ಇದ್ರೆ, ಅಥವಾ ಯಾವುದೇ ರೀತಿಯ ಚರ್ಮದ ಕನ್ಸರ್ನ್ ಇದ್ರೆ ನೀವು ಸ್ಕಿನ್ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಹಾಗೂ ಹೋಮ್ ರೆಮಿಡೀಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ, ಬೇಬಿ ಸ್ಕಿನ್ ಕೇರ್ ಇದೆ ಅಲ್ಲ, ಅದು ಹವಾಮಾನದ ಮೇಲೆ ಹಾಗೂ ಆ ಏರಿಯಾದ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗತ್ತೆ. ಅದ್ರ ಜೊತೆಗೆ ನಮ್ಮ ಟ್ರೆಡಿಷನ್ಸ್ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡಿ, ಹಾಗೂ ಅದರ ಜೊತೆಗೆ ಮಾಡರ್ನ್ ಸೈನ್ಸ್ ನ ಕೂಡ ಅಪ್ಲೈ ಮಾಡಿಕೊಂಡು ಬೇಬಿ ಸ್ಕಿನ್ ನ ಜೆಂಟಲ್ ಆಗಿ ಮೃದುವಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಹಾಗೂ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.